ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮಲ್ಲಿ ಅಂತಿಮ ದಿನ ನಮ್ಮ ಬಾಂಧವ ಕಪ್ ವಾಲಿಬಾಲ್ ರಾಜ್ಯ ಸ್ಕೂಲ್ ವಾಲಿಬಾಲ್ ಕಪ್ನ ಬಾಂಧವ ಕಪ್ನ ಇವತ್ತು ವಿಶೇಷವಾಗಿ ನಮ್ಮ ಮೂರನೇ ದಿನ ಒಳ್ಳೆ ಗೆದ್ದಂಥ ಮಕ್ಕಳಿಗೆ ಎಲ್ಲ ಪ್ರೈಸ್ಗಳನ್ನ ಕೊಡೋಂಥ ಕಾರ್ಯಕ್ರಮ 24ನೇ ತಾರೀಕು ಪ್ರಾರಂಭ ಆಗಿ ಸನ್ಮಾನ ಜನಪ್ರಿಯ ಮಂತ್ರಿಗಳಾದಂಥ ರಾಮಲಿಂಗೆರೆಡ್ಡಿಯವರು ಸಾರಿಗೆ ಮತ್ತು ಮುಜರಾಯಿ ಸಚಿವರು ಮತ್ತು ಶ್ರೀ ವಿನಯ್ ಗುರೂಜಿಯವರು ಮತ್ತು KPCC ಮಹಿಳಾ ಅಧ್ಯಕ್ಷರಾದಂಥ ಸೌಮ್ಯ ರೆಡ್ಡಿಯವರು ಮತ್ತು ಅನೇಕ ಸ್ಪೋರ್ಟ್ಸ್ ಪಟುಗಳು ಮತ್ತು ಎಲ್ಲ ಬಾಂಧವ ಟೀಮು ಮತ್ತು ಪೇಸಾ ಟೀಚರ್ಸು ವಿಶೇಷವಾಗಿ ನಾವು ಪ್ರಾರಂಭ ಮಾಡಿದ್ವಿ 24 ಬೆಳಗ್ಗೆ 180 ಶಾಲೆಗಳು ಬಂದಿತ್ತು. 24, 25 ಇವತ್ತು ಕೊನೆಯ ದಿನ ತುಂಬ ಅದ್ಧೂರಿಯಾಗಿ ಚೆನ್ನಾಗಿ ಆಡಿ ಎಲ್ಲರಿಗೂ ಕೂಡ ಸರ್ಟಿಫಿಕೇಟ್ಸು ಬಹುಮಾನಗಳು ಮತ್ತು ಎಲ್ಲ ಪ್ರೈಸ್ಗಳನ್ನು ವಿತರಣೆ ಮಾಡಿದ್ದೀವಿ. ಮಕ್ಕಳೆಲ್ಲ ಒಳ್ಳೆ ಸಂತೋಷವಾಗಿ ಇವತ್ತು ಈ ಬಾಂಧವ ಕಪ್ ವಾಲಿಬಾಲ್ಗೆ ಬಂದು ಎಲ್ಲ ಆಡಿದ್ದಾರೆ. ಅವ್ರ ಮಕ್ಕಳು ನಿಜವಾಗ್ಲೂ ನೋಡ್ತಾ ಇದ್ದರೆ ತುಂಬ ಸಂತೋಷ ಆಗುತ್ತೆ. ಸ್ಕೂಲ್ನವರು ಟೀಚರ್ಸು ಸ್ಪೋರ್ಟ್ಸ್ ಟೀಚರ್ಸು ಖುಷಿ ಪಟ್ಟಿದ್ದಾರೆ, ಪೇರೆಂಟ್ಸು ಸಂತೋಷ ಪಟ್ಟಿದ್ದಾರೆ. ಅದರಲ್ಲಿ ನಮ್ಮ ಬಾಂಧವ ಕಪ್ ಅಂದರೆ ಎಲ್ಲ ಸ್ಕೂಲವರು ಬರ್ತಾರೆ. ಒಳ್ಳೆ ವಾಲಿಬಾಲ್ ಸ್ಪೋರ್ಟ್ಸ್ ಇರುತ್ತೆ, ಒಳ್ಳೆ ಕಾರ್ಯಕ್ರಮ. ಇವತ್ತು ವಿಶೇಷವಾಗಿ ಅವರಿಗೆ ಎಲ್ಲರಿಗೂ ಸರ್ಟಿಫಿಕೇಟ್ಸು ಒಳ್ಳೆ ಪ್ರೈಸಸ್ಸು ಎಲ್ಲ ಕೊಟ್ಟಿದ್ದೀವಿ. ಅದರಲ್ಲಿ ವಿಶೇಷವಾಗಿ ಮೊದಲಿಂದ ಕೂಡ ಈ ಸ್ಟೇಡಿಯಮ್ಗೆ ಒಂದು ದೊಡ್ಡ ಮಟ್ಟದಲ್ಲಿ ಗ್ರ್ಯಾಂಟ್ಗಳನ್ನೆಲ್ಲ ತೊಗೊಂಬಂದು ಸಪೋರ್ಟ್ ಮಾಡ್ತಾಯಿದ್ದೀವಿ. ವಿಶೇಷವಾಗಿ ಸನ್ಮಾನ ಇನ್ಚಾರ್ಜ್ ಮಿನಿಸ್ಟರ್ ಇದ್ದಾಗ ರಾಮಲಿಂಗೆರೆಡ್ಡಿಯವರು ಬೆಂಗಳೂರು ನಗರ ಇನ್ಚಾರ್ಜ್ ಇದ್ದಾಗ 5 ಕೋಟಿ ರೂಪಾಯಿ ಕೊಟ್ಟಿದ್ದರು. ಸೌಮ್ಯ ರೆಡ್ಡಿ ಕೂಡ ಇಂಡೋರ್ ಸ್ಟೇಡಿಯಮ್ಗೆ ಒಂದು 3 ಕೋಟಿ ರೂಪಾಯಿ ಅನುದಾನ ಕೊಟ್ಟರು. ನಾನು ಕೂಡ ಸುಮಾರು ಒಂದು 25 ಕೋಟಿಗಳಷ್ಟು ಗ್ರ್ಯಾಂಟ್ ತೊಗೊಂಬಂದು ಇವತ್ತು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಒಂದು ಮಟ್ಟಕ್ಕೆ ತಂದಿದ್ದೀವಿ. ಆದರೆ ವಿಶೇಷವಾಗಿ ಇಲ್ಲಿ ಎಲ್ಲ ಸ್ಪೋರ್ಟ್ಸ್ಗೂ ಕೂಡ ಅನುಕೂಲ ಇದೆ. ವಾಲಿಬಾಲ್ಗೆ, ಬ್ಯಾಸ್ಕೆಟ್ಬಾಲ್ಗೆ, ಇಂಡೋರ್ ಸ್ಟೇಡಿಯಮ್ಮು, ಸ್ಕೇಟಿಂಗು, ಹೈಟೆಕ್ ಜಿಮ್ಮು, 4 ಟೆನ್ನಿಸ್ ಶಟಲ್ ಕೋರ್ಟು ಮತ್ತು ಈ ಥರ ಅಥ್ಲೆಟ್ಸ್ಗೆ ಟ್ರ್ಯಾಕು, ಜಿಮ್ನಾಸ್ಟಿಕ್ಕು. ಇವತ್ತು ಏನಾದರೂ ಬೆಂಗಳೂರು ನಗರದಲ್ಲಿ ಸ್ಪೋರ್ಟ್ಸ್ಗೆ ಒಳ್ಳೆ ಜಾಗ ಇದೆ ಅಂದರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು. ಅದರಲ್ಲಿ ವಿಶೇಷವಾಗಿ ಈ ವರ್ಷ ಅನುದಾನ ಸನ್ಮಾನ್ಯ ಸಚಿವರಾದಂಥ ರಾಮಲಿಂಗೆರೆಡ್ಡಿಯವರು ಈ ಕಿತ್ತೂರು ರಾಣಿ ಚೆನ್ನಮ್ಮ ಸ್ಟೇಡಿಯಮ್ಮು ಉಳಿಕೆ ಕಾಮಗಾರಿಗೆ ಮತ್ತು ಇದಕ್ಕೆ ಸ್ಪೋರ್ಟ್ಸ್ಗೆ ಸ್ಪೆಷಲಿಸ್ಟ್ ಹಾಗೆ ಇನ್ನೂ 4 ಕೋಟಿ ರೂಪಾಯಿಗಳಷ್ಟು ಅನ್ನದಾನವನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ನಾನು ನಮ್ಮ ಸ್ಪೋರ್ಟ್ಸ್ ಪಟುಗಳ ಪರವಾಗಿ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಹೇಳ್ತೀನಿ.